ಸುಜಾತ ಭಟ್ ಅವರ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸಂದರ್ಶನವನ್ನು ಮೊದಲನೇ ಬಾರಿಗೆ ಮಾಧ್ಯಮಗಳ ಮುಂದೆ ಬಂದು ನಿಂತ್ಕೊಂಡು ಮಾತನಾಡಿದ್ದಾರೆ ಸುಜಾತ ಭಟ್ ಅವರು. ಪಬ್ಲಿಕ್ ಟಿವಿ ಸಂದರ್ಶನವನ್ನು ಮಾಡಿರೋದು. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅನನ್ಯ ಭಟ್ ಯಾರು, ಸುಜಾತ ಭಟ್ ಯಾರು, ಅವರಿದ್ದಿದ್ದು ಎಲ್ಲಿ, ನೀವು ಕಾಲ್ಪನಿಕ ಕಥೆ ಹೇಳ್ತಾ ಇದ್ದೀರಾ, ನೀವು ತೋರಿಸ್ತಾ ಇರುವಂಥ ಫೋಟೋ ಬೇರೆಯವರದ್ದು, ಈ ಎಲ್ಲ ಪ್ರಶ್ನೆಗಳು ಏನಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುಜಾತ ಭಟ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಭಾವುಕರು ಕೂಡ ಆದರು. ಯಾಕಾದರೂ ಆ ಸಂದರ್ಶನದ ಇನ್ನುಳಿದಂಥ ಭಾಗವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಹೋದ ತಕ್ಷಣ ನಾನು ಕೇಳಿದ್ದಿಷ್ಟೇ, ನನ್ನ ಮಗಳ ಸ್ಕಿರಿಟಲ್ ಕೊಡಿ ಅಂತ ಕೇಳಿದ್ದೀನಿ. ಅದು DNA ಮ್ಯಾಚ್ ಮಾಡಿ, ಎಲ್ಲೋ ಇನ್ವೆಸ್ಟಿಗೇಷನ್ ಮಾಡು ಅಂತ ನಾನು ಯಾರಿಗೂ ಹೇಳಲಿಲ್ಲ. ಅದು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿದೆ ಅಂದುಬಿಟ್ಟು ಧರ್ಮಸ್ಥಳ ದೇವಸ್ಥಾನದಲ್ಲಿ ಆಗಿದೆ ಅಂತ ಎಲ್ಲೂ ಹೇಳಲಿಲ್ಲ ನಾನು. ತಾವು SIT ಅಧಿಕಾರಿಗಳನ್ನ ಅಪ್ರೋಚ್ ಮಾಡೋದಂಥ ಸಂದರ್ಭದಲ್ಲಿ, ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಆಶ್ವಾಸನೆ ಕೊಟ್ಟರು ಅಂತೇಳಿ ತಮಗೆ, ನಾನು ಇಲ್ಲಿ ಅಥವಾ ಅವ್ರಿಗೆ ತಾವು ಏನು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ರಿ? ನಾನು ಡಾಕ್ಯುಮೆಂಟ್ಗಳನ್ನು ಇಲ್ಲಿ ತನಕ ನಾನು ಯಾವುದನ್ನು ನಾನು ಕೊಡಲಿಲ್ಲ. ನನ್ನ ಮಗಳ ಸ್ಕಿರಿಟಲ್ ಸಿಕ್ಕಿದ ಮೇಲೆ ಅವರು ನಾನು ಏನು ಕೇಳಿದ್ದೀನಿ ಅದಕ್ಕೆ ಅಷ್ಟೇ ಅವರು ಬದ್ಧರಾಗಿದ್ದಾರೆ. ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ DNA ಮ್ಯಾಚ್ ಮಾಡಿ ಕೊಡಿಸಿ ಅಷ್ಟೇ. ಅದಾದ ಮೇಲೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳದ್ದು ಏನು ಅಂತ್ಯ ಇದನ್ನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅನ್ನೋದು ಒಂದೇ, ಇಷ್ಟೇ ನನ್ನ ಕಾನ್ಸೆಪ್ಟ್ ಬಿಟ್ಟು ಇನ್ನು ನಾನು ಬೇರೆ ಏನೂ ನಾನು ಕೇಳಲಿಲ್ಲ. ನನ್ನನ್ನು ಯಾರು ನಾನು ಇನ್ವೆಸ್ಟಿಗೇಷನ್ ಮಾಡಿ ಅಂತಲೂ ಹೇಳಿಲ್ಲ. ಇಲ್ಲದೇ ಇರುವಂಥ ವ್ಯಕ್ತಿಯನ್ನು ಹೋಗಿ ಅವಳು ಹೋದ ಮೇಲೆ ಆವಾಗ ಇಲ್ಲದಿರುವ ಇನ್ವೆಸ್ಟಿಗೇಷನ್ನು ಇವಾಗ ಯಾಕೆ ಮಾಡಬೇಕು? ತಮ್ಮ ನಿಲುವು ಅಥವಾ ಯಾರ ಮೇಲಾದರೂ ತಮ್ಮ ಮಗಳೀಗ ಕಾಣೆಯಾದಂತಹ ಬಗ್ಗೆ ಯಾರ ಮೇಲಾದರೂ ತಮಗೆ ಅನುಮಾನ ಇದೆಯಾ ಅಂತೇಳಿ ಅದನ್ನು ಯಾರ ಮೇಲೆ ಅಧಿಕಾರಿಗಳ ಜೊತೆ ಹೇಳಿದ್ರ ಹೇಗೆ? ನಾನು ಯಾರ ಮೇಲೇನೂ ಅನುಮಾನ ಇದೆ, ಯಾರ ಮೇಲೇನೂ ಇದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಯಾವುದನ್ನು ಹೇಳ್ತಾನೂ ಇಲ್ಲ. ನನ್ನ ಮಗಳು ಇಲ್ಲ, ಸತ್ತು ಹೋಗಿದ್ದಾಳೆ. ಇಷ್ಟು ವರ್ಷ ಇಲ್ಲದೇ ಇರುವವಳು, ಇಷ್ಟು ವರ್ಷ ಬರದೇ ಇರುವವಳು ಇವಾಗ ನಾನೇನು ಡಿಕ್ಲೇರ್ ಮಾಡಬೇಕು? ಅವಳು ಸತ್ತು ಹೋಗಿದ್ದಾಳೆ ಅಂತಲೇ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅದು ನನ್ನ ಆತ್ಮಕ್ಕೆ ಗೊತ್ತು. ಬೇರೆಯವರಿಗೆ ಏನು ಅನ್ನಿಸ್ತದೋ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ ನನ್ನ ಮಗಳು ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಯಾಕೆಂದರೆ ದಿನ ಬೆಳಗಾದರೆ ದಿನ ರಾತ್ರಿ ಆದರೆ ನಾನು ಮಾನಸಿಕವಾಗಿ ನಾನು ಇದು ಮಾಡ್ತಾ ಇದ್ದೀನಿ. ಮಾನಸಿಕವಾಗಿ ನನ್ನ ಮಗಳನ್ನು ನಾನು ತುಂಬ ಕಳ್ಕೊಂಡಿದ್ದೀನಿ. ನನ್ನ ಮಗಳು ಇವತ್ತಿಲ್ಲ, ನಾನು ತುಂಬ ಕೊರಗಿನಲ್ಲಿದ್ದೀನಿ. ಇವಾಗ ಹೇಗೆ ಒಂಟಿಯಾಗಿ ಬದುಕ್ತಾ ಇದ್ದೀನಿ. ಇದ್ದಿದ್ರೆ ನಾನು ಇವತ್ತು ಬದುಕ್ತಿರ್ಲಿಲ್ವಾ, ಅವಳು ನನ್ನ ನೋಡ್ಕೊಳ್ತಿರ್ಲಿಲ್ವಾ ಅನ್ನುವಂಥ ಒಂದು ಇದಿತ್ತು. ಇದ್ದಿದ್ದು ಸತ್ಯ, ನನ್ನ ಮಗಳು ಹುಟ್ಟಿದ್ದೂ ಸತ್ಯ. ಅನನ್ಯ ಭಟ್ ಅಂತ ಹೇಳಿ ಅರವಿಂದ ವಿಮಲ ಅನಿಲ್ ಭಟ್ಟಿಗೆ ಹುಟ್ಟಿದ್ದೂ ಸತ್ಯ. ಇದು ಕಾಲ್ಪನಿಕ ಅಲ್ಲ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈಗ KMC ಕಾಲೇಜ್ಗೆ ಮಗಳನ್ನು ಸೇರಿಸಿದ್ರ ಬಗ್ಗೆ ಏನಾದರೂ ಡಾಕ್ಯುಮೆಂಟ್ಗಳನ್ನ ಇಟ್ಟಿದ್ರಾ ಹೇಗೆ? ಸದ್ಯಕ್ಕೆ ನಾನು ಯಾವುದನ್ನು ನಾನೀಗ ಇದು ಮಾಡ್ತಾ ಇಲ್ಲ. ನಾನು ಎಲ್ಲಿ ಇದು ಮಾಡಬೇಕು ಯಾರ ಹತ್ರನೋ ಇಟ್ಕೊಂಡಿದ್ದೀನಿ. ಅದನ್ನೀಗ ನಾನು ಸದ್ಯಕ್ಕೆ ನಾನು ಯಾರಿಗೂ ನಾನು ಇದು ಮಾಡುವ ಇದರಲ್ಲಿ ಇಲ್ಲ, ಪ್ಲೇ ಮಾಡುವ ಇದರಲ್ಲಿ ಇಲ್ಲ. ಯಾಕೆಂದರೆ ಎಲ್ಲನೂ ನಾಶ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯಿಂದನೂ ನಾಶಗಳಾಗ್ತಾ ಇದೆ. ಹಾಗಾಗಿ ಆ ನಾಶ ಆಗ್ತಾ ಇರುವಂಥ ಇದಕ್ಕೆ ನಾನು ಇವಾಗ ಸದ್ಯಕ್ಕೆ ನಾನು ಎಲ್ಲೂ ನಾನು ಕೊಡುವ ಸ್ಟೇಜಲ್ಲಿಲ್ಲ. ಅವಳ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಇಲ್ಲ ನನ್ನ ಹತ್ರ. ಈಗ ವಿಮಲಾ ಮತ್ತು ಈ ಅರವಿಂದ್ ಇವರು ಯಾರು, ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಹೇಗೆ? ಅರವಿಂದ್ ವಿಮಲ ಅವರು ನನ್ನ ಮಗಳನ್ನು ಸಾಕಿದವರು. ಒಂದು ಸಣ್ಣ ಒಂದು ದಿನದ ಮಗುವಿನಿಂದ ಅವರಿಗೆ ನಾನು ಯಾರು ಅಂತ ಅವರಿಗೆ ಗೊತ್ತು. ನನ್ನಲ್ಲಿ ಏನಾಗಿದೆ ಅನ್ನೋದು ಅವರಿಗೆ ಗೊತ್ತು. ಅವರೇ ನದಿಯಿಂದ ತಗೊಂಡು ಹೋಗಿರೋದು ಮಗುವನ್ನು. ಆಮೇಲೆ ಕಾರ್ಡ್ ಮೂಲಕ, ಇನ್ಲ್ಯಾಂಡ್ ಲೆಟರ್ ಮೂಲಕ ನಾನು ಇಂಥಲ್ಲಿದ್ದೀನಿ ಅಂತ ಅವರು ನನಗೆ ಇನ್ಲ್ಯಾಂಡ್ ಲೆಟರ್ ಮೂಲಕ ಪತ್ರಗಳನ್ನು ಬರಿತಾಯಿದ್ರು. ಒಂದು ದಿನದ ಮಗುವಿನಿಂದ 7th ಸ್ಟ್ಯಾಂಡರ್ಡ್ ತನಕ ಅವರು ಮಗಳನ್ನು ಸಾಕಿದ್ದಾರೆ. ಎಲ್ಲಿ ಯಾವ ಊರಲ್ಲಿ ಇಟ್ಟು ಸಾಕು? ಅವರು ಮಂಗಳೂರಲ್ಲಿ. ಈಗ ತಾವು ಈ ಮಗುವನ್ನು ನದಿಗೆ ಬಿಡೋದಕ್ಕೆ ಅಥವಾ ಅರವಿಂದ್ ವಿಮಲ ಇವರಿಗೆ ಕೊಡೋದಕ್ಕೆ ಕಾರಣ ಏನು ಅಂತ? ನಾನು ಕೊಡೋದಕ್ಕೆ ಕಾರಣ ಇಲ್ಲ, ನನ್ನ ಫ್ಯಾಮಿಲಿಯವರು ಕಾರಣ. ನನ್ನ ತಂದೆಯ ಫ್ಯಾಮಿಲಿಯವರು ಕಾರಣ, ನಮ್ಮ ಅಕ್ಕಂದಿರು, ನನ್ನ ತಂದೆಯ ಫ್ಯಾಮಿಲಿಯವರು ಕಾರಣ. ನಾನು ಮಗುವನ್ನು ನೀರಲ್ಲಿ ಇದು ಮಾಡಿದ್ದೀನಿ ಅನ್ನುವಂಥದ್ದು. ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ನಾನು ನೀರಲ್ಲಿ ಯಾಕೆ ನಾನು ಬಿಡಲಿ? ಆವತ್ತೇ ಕರ್ಕೊಂಡು ಹೋಗಿ ನಾನು ಸಾಕ್ಬೋದಾಗಿತ್ತಲ್ವ? ಇವ್ರು ಯಾರು ಬೇಡ ಅಂತ. ಇವರು ನನ್ನನ್ನು ಯಾವ ರೀತಿ ಹಿಂಸೆ ಕೊಟ್ಟಿದ್ದಾರೆ, ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದರೆ
ಹೇಳಬಾರ್ದು. ನನ್ನ ಹತ್ರ ನಾನು ಬೇರೆಯವರು ಹಾಕಿದ ಬಟ್ಟೆಯನ್ನು ನನಗೆ ಹಾಕೋಕ್ಕೆ ಕೊಡ್ತಾಯಿದ್ರು. ನನಗೆ ಒಂದು ಒಳ್ಳೆ ಬಟ್ಟೆ ಕೊಡಿಸ್ತಿರ್ಲಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ. ಇವತ್ತು ಮಾತಾಡ್ತಾ ಇದ್ನಲ್ಲ, ಅವನ ಹೆಂಡತಿಗೆ ಸೀರೆ ಕೊಡಿಸ್ಬೇಕಾಗಿದೆ. ನನಗೆ ಕೊಟ್ಟಿರುವಂಥ ಒಂದು 2,000 ರೂಪಾಯಿಯನ್ನು ಅವಳಿಗೆ ಸೀರೆ ಕೊಡಿಸ್ಬೇಕು ಅಂತ ಹೇಳಿ ತಗೊಂಡಿದ್ದಾರೆ. ಅವಳ ಮದುವೆಯಲ್ಲಿ ನನಗೆ ಯಾರೋ ಹಾಕಿರೋದು ಸೀರೆಯನ್ನು, ಯಾರೋ ಹುಟ್ಟಿದ್ದು ಹಳೆ ಸೀರೆಯನ್ನು ನನಗೆ ಕೊಟ್ಟಿದ್ದಾರೆ. ತುಂಬ ನೋವು ನನಗಿದೆ. ನನಗೆ ತುಂಬ ನೋವು ಅನ್ವಯಿಸಿದ್ದೀನಿ ಜೀವನದಲ್ಲಿ. ಯಾರೂ ನನ್ನನ್ನು ಇದು ಮಾಡಬಾರ್ದು. ತುಂಬ ನೋವಾಗಿದೆ. ನಾನು ಯಾರ ಹತ್ರನೂ ನಾನು ಕೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ದುಡ್ಡಿಗೆ ಯಾವ ದುಡ್ಡು? ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾನು ತೋರಿಸ್ಲಾ? ಯಾವ ದುಡ್ಡು ಬೇಕು? ದುಡ್ಡು ತಿಂತೀನಿ ಸರ್ ನಾನು. ಒಂದೊತ್ತು ಊಟ ಇಲ್ಲದಿದ್ರು ಪರವಾಗಿಲ್ಲ, ಒಂದೊತ್ತು ಊಟ ಮಾಡಿಕೊಂಡು ಒಂದೊತ್ತು ಊಟ ಇಲ್ಲದಿದ್ರು ನಾನು ದುಡ್ಡು ತಿಂತೀನಿ. 2 ದಿನದಿಂದ ಊಟ ಇಲ್ಲ ಸರ್ ನನಗೆ. ಮನೆಯಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇವತ್ತು ಮನೆ ಖಾಲಿ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ನಾನೇನು ತಪ್ಪು ಮಾಡಿದ್ದೀನಿ ಮನೆ ಖಾಲಿ ಮಾಡೋಕ್ಕೆ? ಏನು ತಪ್ಪು ಮಾಡಿದ್ದೀನಿ ಸರ್? ನನ್ನ ಮಗಳು ಇಲ್ಲ ಅನ್ನೋದು ಹೇಳೋದೇ ತಪ್ಪ? ಮನೆ ಖಾಲಿ ಮಾಡ್ಸೋಕ್ಕೆ ಯಾರು ಸರ್ ಇವರು? ತಪ್ಪಲ್ವಾ ಇದು? ಹೋಗ್ಲಿ, ನಾನೇನು ಕ್ರೈಮ್ ಮಾಡಿದ್ದೀನಿ? ಕಳ್ತನ ಮಾಡಿದ್ದೀನ? ಕೊಲೆ ಮಾಡಿದ್ದೀನ? ಏನು ಮಾಡಿದ್ದೀನಿ? ನಾನು ಬದುಕೋದೇ ತಪ್ಪ ಹಾಗಾದರೆ? ಹೇಳಿ ಸರ್, ನಾನು ಬದುಕೋದೇ ತಪ್ಪ? ಯಾರು ಕೊಡ್ತಾರಂತೆ ದುಡ್ಡು? ಯಾವ ದುಡ್ಡು ನನಗೆ? ಇಷ್ಟು ವರ್ಷ ಇಲ್ಲದೆ ಇರುವಂಥದ್ದು. ಇಷ್ಟು ವರ್ಷದಿಂದ ನಾನು ಬದುಕಿಕೊಂಡು ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಬಂದಿದ್ದೀನಿ ಬಿಟ್ಟು ಯಾರ ಹತ್ರ ಹೀಗೆ ಅಂತ ನಾನು ಯಾರ ಹತ್ರನೂ ಕೈ ಚಾಚಿಲ್ಲ. ಇರುವ ಈ ಒಂದು ಮನೆ, ಇವತ್ತು ಮನೆಯಲ್ಲಿ ಅಕ್ಕಿ ಇದೆಯಾ, ಬೇಳೆ ಇದೆಯಾ, ಯಾರೂ ನನ್ನನ್ನು ಕೇಳಲಿಲ್ಲ. ಇವತ್ತು ಯಾರು 1000 ಜನ ಮಾತಾಡಿದರೆ ಯಾರ ಹತ್ರನೂ ನಾನು ಭಿಕ್ಷೆ ಎತ್ತಿಲ್ಲ. ನನಗೆಷ್ಟು ನೋವಿರ್ಬೋದು. ಒಂದು ಕಡೆ ಮಗಳಿಲ್ಲದಿರುವ ನೋವು ಕಾಲ್ಪನಿಕ ಅಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಲ್ಲ ಅಂತ ಹೇಳಿದರೆ ಇನ್ಯಾರಂತ ಹೇಳಬೇಕು? ಹೇಗೆ ಸರ್ ಮಗಳಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ? ಇವ್ರು ಯಾರು ಡಿಕ್ಲೇರ್ ಮಾಡೋಕ್ಕೆ? ನನ್ನ ಮಗಳಿಲ್ಲ, ಊಹೆಯಿಂದ ಮಾತಾಡ್ತಾ ಇದ್ದಾರೆ, ಕಾಲ್ಪನಿಕವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರು ಯಾರು ಸರ್ ನನಗೆ ಹೇಳೋಕ್ಕೆ? 9 ತಿಂಗಳು ಏನು ಕಷ್ಟದಲ್ಲಿ ಹೊತ್ತಿದ್ದೀನಿ ಅಂತ ಹೇಳಿ ನನಗೆ ಗೊತ್ತಿರಲ್ವಾ? ಒಂದು ತಾಯಿಯಾದವಳಿಗೆ ಗೊತ್ತಿರಲ್ವಾ? ಇದು ತಪ್ಪಲ್ವಾ ಹೇಳೋದು? ಈಗ ಮೇಡಮ್, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ ರಂಗಪ್ರಸಾದ್ ಅನ್ನೋರ ಮನೆಗೆ ತಾವು ಕೇರ್ ಟೇಕರ್ ಆಗಿ ಹೋಗಿದ್ರಿ. ಆ ಒಂದು ಸಂಬಂಧದಿಂದ ಈ ವಾಸಂತಿ ಫೋಟೋ ತಮಗೆ ಸಿಕ್ಕಿದೆ. ನಾನು ಕೇರ್ ಟೇಕರ್ ಆಗಿ ನಾನು ಆ ಸಂದರ್ಭದಲ್ಲಿ ನನಗೆ ಯಾವ ಫೋಟೋನೂ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಒಂದೇ ಒಂದು ಫೋಟೋನೂ ಇಲ್ಲ ಮನೆಯಲ್ಲಿ. ಅವಳೇ ಎಲ್ಲನೂ ಎತ್ಕೊಂಡು ಆವತ್ತು ಬಂದು ಅವರ ಮಗಳೇ ಬರುವ ಆಲ್ಬಮ್ ಎಲ್ಲ ಅವಳೇ ಎತ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಒಂದು ಬ್ಯಾಗಲ್ಲಿ ಹಾಕಿ ನಾನು ಕೊಟ್ಟು ಬಿಟ್ಟಿದ್ದೀನಿ. ನನ್ನ ಮನೆಯಲ್ಲಿ ನಂದು ಯಾವುದು ಫೋಟೋ ಇಲ್ಲ. ತೋರಿಸ್ತೀನಿ, ಒಂದು ನಿಮಿಷ. ನೋಡಿ, ಇದು ಅವರ ಫಸ್ಟ್ ವೈಫ್. ಇದು ಯಾರ ವೈಫ್ ಮೇಡಮ್? ಅದು ರಂಗಪ್ರಸಾದ್. ಇದು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಅವರು ಸತ್ತು ಹೋಗಿದ್ದಾರೆ ಮುತ್ತೈದೆಯಾಗಿ ಅಂತ, ಅವರಿಗೊಂದು ಗೌರವ ಕೊಡಬೇಕು ಅಂತ ಹೇಳ್ಕೊಂಡು. ಆಯಿತಾ? ಇದು ರಂಗಪ್ರಸಾದ್ ಇದು ಫೋಟೋ, ನನ್ನ ಮನೆಯಲ್ಲಿರೋದು ಫೋಟೋ. ಆಯಿತಾ? ಇದು ನಮ್ಮ ತಾಯಿದು ಫೋಟೋ. ನೋಡಿ, ನನ್ನ ತಾಯಿಗೂ ನನ್ನ ಮೊಮ್ಮಗಳಿಗೂ ಹೋಲಿಕೆ ಬರ್ತದಾ ಇಲ್ವಾ? ಸೊ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅವರು, ರಂಗಪ್ರಸಾದ್ ಅವರದ್ದು ಮತ್ತು ಅವರ ಮೊದಲನೇ ಪತ್ನಿದು, ಜೊತೆಗೆ ಇವರ ತಾಯಿದು ಸುಜಾತಾ ಭಟ್ ಅವರು ತಮ್ಮ ತಾಯಿದು ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಮಗಳ ಫೋಟೋ ಮಾತ್ರ ಒಂದು ಚಿಕ್ಕದಾಗಿ ಪಾಸ್ಪೋರ್ಟಲ್ಲಿರುವಂಥದ್ದು ಒಂದು ಫೋಟೋ ಇದೆ. ಅದೇ ಫೋಟೋವನ್ನೇ ನಾನು ಮೆಡಿಕಲಿಗೆ ಸೇರಿಸುವಂಥ ಟೈಮಲ್ಲಿ ಕೊಟ್ಟಿದ್ದೀನಿ. ಒಂದು 6-7 ಫೋಟೋ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ನಾನು. ಆಮೇಲೆ ಅಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳು ಏನಿದ್ದಾವೆ ಅವು ಡಾಕ್ಯುಮೆಂಟ್ಸ್ಗಳನ್ನ ನಾನು ಈಗ ಬಹಿರಂಗಪಡಿಸೋದಿಲ್ಲ. ಇನ್ನೊಂದು ಸ್ವಲ್ಪ ಆಗಲಿ, ಯಾರಿಗೆ ಕೊಡಬೇಕಾಗಿದೆ ಅವ್ರಿಗೆ ಕೊಡ್ತೀನಿ ಅಂತ
ಸುಜಾತ ಭಟ್ ಅವರು ಹೇಳ್ತಾ ಇರುವಂಥದ್ದು. ಅನೇಕ ರೀತಿಯಾದಂಥ ಪ್ರಶ್ನೆಗಳು, ಅನೇಕ ರೀತಿಯಾದಂತಹ ಅನುಮಾನಗಳಿದ್ವು. ಅವುಗಳನ್ನು ಉತ್ತರ ಕೊಡುವಂಥ ಪ್ರಯತ್ನವನ್ನು ಸುಜಾತ ಭಟ್ ಅವರು ಮಾಡಿದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು ಒಂದೇ, ನನ್ನ ಮಗಳು ಇದ್ದಾಳೆ, ನನ್ನ ಮಗಳು ಇದ್ದಳು ಅನ್ನುವಂಥದ್ದನ್ನು. ಸೊ ಅವಳು ಸತ್ತೋಗಿದ್ದಾಳೆ ಅಂತ ಅವರೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಹೆಂಗೆ ಸತ್ತೋದ್ರು ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂಥೇಳಿ. ಸೊ ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇದೆ ಅಂತೆ ಮಗಳು ಸತ್ತು ಹೋಗಿದ್ದಾಳೆ ಅಂಥೇಳಿ.